ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಾಕ್ ಜೊತೆಗಿನ ಸಂಬಂಧ ಕಡಿತ, ಪಹಲ್ಗಾಮ್ ದಾಳಿ ವಿರುದ್ಧ ಪ್ರಧಾನಿ ನೇತೃತ್ವದ ಭದ್ರತೆ ಕುರಿತ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. 150 ಕನ್ನಡಿಗರನ್ನು ಹೊತ್ತ ವಿಮಾನ ಕಾಶ್ಮೀರದಿಂದ ಇಂದು ಬೆಂಗಳೂರಿಗೆ. ವಿವಿಧೆಡೆ ಸಿಲುಕಿದ್ದ 150 ಕನ್ನಡಿಗರನ್ನು ರಕ್ಷಿಸಿದ ಸಚಿವ ಲಾಡ್. ಭಾರತದ ಜೊತೆ ನಿಂತ ವಿಶ್ವ ನಾಯಕರು, ಯುಎಇ, ಇಂಗ್ಲೆಂಡ್, ಚೀನಾ ಸೇರಿದಂತೆ ಭಾರೀ ಖಂಡನೆ. ಉಗ್ರರ ದಾಳಿಗೆ ಬೆಚ್ಚಿದ ಪ್ರವಾಸಿಗರು, ಕಾಶ್ಮೀರ ಟಿಕೆಟ್ಗಳು ದಿಢೀರ್ ರದ್ದು, ಭಾರತೀಯ ವಿಮಾನಯಾನ ಸಂಸ್ಥೆಗೆ ನಷ್ಟ. ಐಪಿಎಲ್ ಕ್ರಿಕೆಟ್, ತವರಿನಲ್ಲಿ ಮೊದಲ ಗೆಲುವಿಗೆ ಆರ್ಸಿಬಿ ತವಕ, ಇಂದು ರಾಜಸ್ಥಾನ್ ಎದುರಾಳಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು. ಉಳಿದಂತೆ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾ ಭೇಟಿ ನಂತರ ಜಂಟಿ ಹೇಳಿಕೆ, ತೈಲ ಮಾರುಕಟ್ಟೆ ಸ್ಥಿರತೆಗೆ ಸಹಕಾರ ಒಪ್ಪಂದ. ಮಹದೇಶ್ವರ ಬೆಟ್ಟದಲ್ಲಿ ಇಂದು ಕ್ಯಾಬಿನೆಟ್, ಸಂಪುಟದ ಅಜೆಂಡಾದಲ್ಲಿ 73 ವಿಷಯಗಳು, ಗಡಿ ಜಿಲ್ಲೆ ಅಭಿವೃದ್ಧಿಗೆ ಹಲವು ತೀರ್ಮಾನ ನಿರೀಕ್ಷೆ. ಪಂಚಾಯತ್ಗೆ ಮನ್ರೇಗಾ ಬಲ, ರಾಜ್ಯದ 5 ವರ್ಷದಲ್ಲಿ 31,647 ಕೋಟಿ ರೂಪಾಯಿ ಅನುದಾನ. ಮತ್ತೆ 80,000 ಸೆನ್ಸೆಕ್ಸ್, ಹೂಡಿಕೆದಾರರ ಉತ್ಸಾಹ, ಸತತ 7ನೇ ದಿನ ಏರುಗತಿಯಲ್ಲಿ ಷೇರುಪೇಟೆ. ಇಳುವರಿ ಕುಸಿತ, ಹೆಚ್ಚಿದ ತೆಂಗಿನಕಾಯಿ ಬೆಲೆ. ತಿಂಗಳ ಹಿಂದೆ 25 ರೂಪಾಯಿ ಇದ್ದ ತೆಂಗಿನಕಾಯಿ ಬೆಲೆ ಸದ್ಯ 65ರಿಂದ 80 ರೂಪಾಯಿ.